ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಧ್ರುವಗೌಡ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಾಡಿ ಹತ್ತಿ 1 ಅವರ್ ಆಗಿಲ್ಲ, ಹೆಂಗೆ ನಿದ್ದೆ ಹೊಡಿತಿದ್ದಾರೆ ನೋಡಿ. ಚಿಂತೆ ಇಲ್ಲರ ಸಂತೆನೂ ನಿದ್ದೆ ನನಗೆ. ನನ್ನ ಮಕ್ಕಳಿಗೆ ನಾವೀಗ ಹೊರಟಿರೋದು ಕೇರಳದ ಕೊಟ್ಟಿಯೂರು ಕಡೆಗೆ. ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಫುಲ್ ವಿಡಿಯೋ ವಾಚ್ ಮಾಡಿ. ಕೊಟ್ಟಿಯೂರಿಗೆ ನಾವು ಬಂಡೀಪುರ ಫಾರೆಸ್ಟ್ ಮುಖಾಂತರ ಆದರೂ ಹೋಗ್ಬೋದು, ಇಲ್ಲ ನಾಗರಹೊಳೆ ಫಾರೆಸ್ಟ್ ಮುಖಾಂತರ ಆದರೂ ಹೋಗ್ಬೋದು. ನಾವು ಹೋಗಿದ್ದು ನಾಗರಹೊಳೆ ಫಾರೆಸ್ಟ್ ಕಡೆಯಿಂದ. ರೋಡ್ ಅಂತೂ ತುಂಬ ಚೆನ್ನಾಗಿದೆ, ವ್ಯೂ ಅಂತೂ ಇನ್ನೂ ಸೂಪರ್ ಆಗಿದೆ. ನಾಗರಹೊಳೆ ಚೆಕ್ ಪೋಸ್ಟು ಮಾರ್ನಿಂಗ್ 6 o'clock ಈವ್ನಿಂಗ್ 6 o'clockವರೆಗೂ ಓಪನ್ ಇರುತ್ತೆ. ಈವ್ನಿಂಗ್ 6 o'clock ಮೇಲೆ 1 ನಿಮಿಷ ಆದ್ರೂ ಒಳಗಡೆ ಎಂಟ್ರಿ ಇರಲ್ಲ. ಹೋಗೋರು ಟೈಮಿಂಗ್ಸ್ ನೋಡಿಕೊಂಡು ಹೋಗಿ. ಮಕ್ಳುಗಳನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಪ್ರಾಣಿಗಳು ಎಲ್ಲ ಓಡಾಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಫೋಟೋಸು ವೀಡಿಯೋಸು ಎಲ್ಲ ತುಂಬ ಚೆನ್ನಾಗಿ ತಗೋಬೋದು. ಹಾಗಂತ ಗಾಡಿಯಿಂದ ಇಳಿಯೋದು ಆ ಥರ ಎಲ್ಲ ಮಾಡಬೇಡಿ. ಮತ್ತು ಆನೆ ಇರಬೇಕಾದ್ರೆ ಹುಷಾರು. ನಮಗದು ಆನೆ ಅಟ್ಯಾಕ್ ಕೂಡ ಮಾಡ್ತು. ಜಸ್ಟು ಮಿಸ್ಸಲ್ಲಿ ಎಸ್ಕೇಪ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲಿ ಆನೆ ರೋಡ್ ಕ್ರಾಸ್ ಮಾಡ್ತಾ ಇತ್ತು, ಅದನ್ನು ನೋಡಿ ನಾನು ವಿಡಿಯೋ ಮಾಡಬೇಕು ಅಂತ ಮೊಬೈಲ್ ತೆಗೆದಿದ್ದು. A few moments later. ನೋಡಿ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ. 12:30ಗೆ ಬ್ಯಾಂಗ್ಳೂರು ಬಿಟ್ಟಿರೋದು. 7 o'clockಗೆ ಬಂದು ಈಗ ಸ್ಟಾಪ್ ಮಾಡಿದ್ದೀವಿ. ಇಲ್ಲೊಂದು ಕಡೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು. ಅಲ್ಲಿಂದ ನೋಡ್ಕೊಂಬಂದ್ವಿ. ಗಾಡ್ ಸೆಕ್ಷನಲ್ಲಿ ಎಲ್ಲೂ ಕಾಫಿ ಸಿಕ್ಕಲಿಲ್ಲ. ಸೊ ಇಲ್ಲೊಂದು ಕಡೆ ಎಲ್ಲೋ ಶಾಪ್ ಇದೆ, ಇಲ್ಲೂ ಬಿಟ್ಟರೆ ಸಿಗಲ್ಲ ಅಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಕುಡಿಯೋಕ್ಕೆ ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಗಾಡಿನ. ಬ್ಯಾಂಗ್ಳೂರಲ್ಲಿ ಹೊರಟಿದ್ದು, ಇಲ್ಲೇ ಸ್ಟಾಪ್ ಮಾಡಿರೋದು. ನೀವು ಹೆಂಗೆ ತಿಂತಾ ಇದ್ದೀರಾ ಅಂತ. ನನ್ನ ಮಗಳು ಹೊಟ್ಟೆ ಹಸ್ತೋಗ್ಬಿಟ್ಟಿತ್ತು. ಮತ್ತು ಕರೆಂಟು. ಇದು ಬೋಂಡಾ ಥರ ಇದೆ, ಸ್ವೀಟಾಗಿ ಹೆಸರು ಕಾಳು ಬೋಂಡ. ಹೆಂಗಿದೆ ಅಮ್ಮ? ಚೆನ್ನಾಗಿದೆ. ಏನದು? ಆನಿಯನ್ ಪಕೋಡ. ಇಲ್ಲಿ ನಾವು ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ಹೊರಟ್ವಿ. ಇಲ್ಲಿ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಮತ್ತು ಟೀ, ಯಾಕಂದರೆ ಕೇರಳ ಎಂಟ್ರಿ ಆದಮೇಲೆ ಫುಡ್ಡೆಲ್ಲ ಅಡ್ಜಸ್ಟ್ ಆಗಲ್ಲ, ಬಟ್ ಓಕೆ ಚೆನ್ನಾಗಿತ್ತು. ನಾವು ಟೀ ಕುಡ್ದು ಮುಗಿಸೋಷ್ಟದು ಇಷ್ಟು ಕತ್ತಲಾಗಿದೆ. ಇಟ್ಕೊಡಿ ಅವ್ರಿಗೆ, ಅಲ್ಲೇ ಇಟ್ಕೊಳಕ್ಕೆ. ಕೊಟ್ಟಿಯೂರು ನಮಗೆ ಇನ್ನೂ 22 kilometers ಇದೆ. ಅಲ್ಲೆಲ್ಲ ರೂಮ್ ಕೇಳಿದ್ವಿ, ಬಟ್ ಎಲ್ಲನೂ ಫಿಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ರೇಟ್ ಕೂಡ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ 22 kilometers ಇಂದನೇ ಒಂದು ಕಡೆ ನಾವು ರೂಮ್ ನೋಡಿದ್ವಿ, ಚೆನ್ನಾಗಿತ್ತು. ಹಾಗಾಗಿ ಇಲ್ಲೇ ರೂಮ್ ಮಾಡಿದ್ದೀವಿ. ಗ್ರೀನ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ಮಾನಂತವಾಡಿ ಅಂತ ಕೊಟ್ಟಿಯೂರಿಗಿಂತ 22 kilometers ಇಂದನೇ ಸಿಗುತ್ತೆ. ಅಲ್ಲಿ ರೂಮ್ ಮಾಡ್ಕೋಬೋದು ನೀವು. ಕ್ಲೀನಾಗಿದೆ, ರೇಟು ಕೂಡ ರೀಸನಬಲ್ ಆಗಿದೆ. ಹಾಗಾಗಿ ನಾವು ಕೂಡ ಇಲ್ಲೇ ರೂಮ್ ಮಾಡಿಕೊಂಡು ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ಇಲ್ಲಿ ನಿಮಗೆ ನಿಯರ್ ಬೈ ಹೋಟೆಲ್ಸ್ ಕೂಡ ಸಿಗುತ್ತೆ ಊಟಕ್ಕೆ. ವೆಜ್ಜು ನಾನ್ ವೆಜ್ ಎಲ್ಲ ಅವೈಲಬಲ್ ಇದೆ. ನಾವು ಹೋಗಿದ್ದು ಇಂಡಿಯನ್ ಕಾಫಿ ಹೌಸ್ ಅಂತೇಳಿ. ಫುಡ್ಡು ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಲ್ಲಿಗೆ ಮುಗಿಯಿತು. ನಾಳೆ ನಾವು ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.